ನಮಸ್ಕಾರ. ಹಳೇದು ವೇರುಗಳು ಸ್ವಲ್ಪ ತೊಗೊಂಡಿದ್ದೀನಿ. ವೇಲುಗಳನ್ನೆಲ್ಲನೂ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೇಲು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ದಾರದಲ್ಲಿ. ನಿಮ್ಮ ಮನೆಯಲ್ಲಿ ಮಿಷಿನ್ ಇದ್ದರೆ ಮಿಷಿನಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಸೂಜಿ ದಾರದಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ವೇರುಗಳು ಪೀಸ್ಗಳೆಲ್ಲನೂ ಸೂಜಿ ದಾರದಲ್ಲಿ ಹೊಲ್ದ್ಕೊಂಬಿಡಿ. ಪ್ಲಕ್ಕರ್ ಒಂದು ತೊಗೊಂಡು ಒಂದು ಸ್ವಲ್ಪ ಅಗಲವಾಗಿರೋ ಬಟ್ಟೆನ ಪ್ಲಕ್ಕರ್ ಮಧ್ಯದಲ್ಲಿ ಕಟ್ಕೊಂಡಿದ್ದೀನಿ. ವೇಲ್ನ ಸೂಜಿ ದಾರದಲ್ಲಿ ಪ್ಲಕ್ಕರ್ಗೆ ಒಂದು ಸೈಡಲ್ಲಿ ಇದೇ ಥರನೇ ಹೊಲ್ದ್ಕೊಂಬಿಡಿ. ಮತ್ತು ಇದೇ ಥರನೇ ಎಣೆದುಕೊಂಡು ಬನ್ನಿ. ನಾವು ಹೂವು ಕಟ್ತೀವಲ್ಲ ಆವಾಗ ಗಂಟು ಹಾಕ್ಕೊಂಡು ಬರ್ತೀವಲ್ಲ ಹೂವಕ್ಕೆ, ಅದೇ ಥರನೇ ಪ್ಲಕ್ಕರ್ಗೆ ಒಂದ್ರ ಪಕ್ಕ ಒಂದು ಸ್ವಲ್ಪ ಲೂಸಾಗಿಯೇ ಗಂಟು ಹಾಕ್ಕೊಂಡು ಬನ್ನಿ. ಒಂದ್ರ ಪಕ್ಕ ಒಂದು ಫುಲ್ಲೆಲ್ಲನೂ ಇದೇ ಥರನೇ ಹಾಕ್ಕೊಂಡು ಮಧ್ಯದಲ್ಲಿರುತ್ತಲ್ಲ ಬಟ್ಟೆ, ಆ ಬಟ್ಟೆ ಒಳಗಡೆ ಈ ಥರ ಪ್ಲಕ್ಕರ್ನ ಇಟ್ಕೊಂಡು ಎಳ್ಕೊಂಡು ಉದ್ದವಾಗಿ ಇದೇ ಥರನೇ ಎಳ್ಕೊಂಡು ಬನ್ನಿ. ಎಷ್ಟು ವೇರುಗಳಿದೆಯೋ ಹಳೆಯದು ಅಷ್ಟು ವೇಲನ್ನು ಇದೇ ಥರನೇ ಮಾಡ್ಕೊಬೋದು. ನಾನು ಹಳೆಯದು ವೇಲುಗಳೆಲ್ಲನೂ ತೊಗೊಂಡಿದ್ದೀನಿ ಕಲರ್ಸು. ನಿಮ್ಮ ಹತ್ರ ಕಲರ್ಸು ವೇಲ್ಸ್ ಬೇಕಾದರೂ ತೊಗೊಬೋದು. ಇಲ್ಲದೆ ಹೋದರೆ ಸೀರೆನೇ ಒಂದೇ ಕಲರೇ ಹಾಕ್ಕೊತೀವಿ ಅನ್ನೋವರು ಒಂದೇ ಕಲರೇ ಸೀರೆಯನ್ನು ಬೇಕಾದ್ರೂ ಕಟ್ ಮಾಡಿಕೊಂಡು ಇದೇ ಥರನೇ ಪ್ಲಕ್ಕರ್ಗೆ ಇದೇ ಥರ ಒಂದ್ರ ಪಕ್ಕ ಒಂದು ಎಣೆದುಕೊಂಡು ಬಂದು ನಾವು ಮಧ್ಯದಲ್ಲಿ ಬಟ್ಟೆನ ಹೊಲ್ದಿರ್ತೀವಲ್ಲ ಆ ಬಟ್ಟೆ ಒಳಗಡೆ ಈ ಥರ ಎಳ್ಕೊಂಡು ಬಂದರೆ ಸಾಕು. ತುಂಬಾ ಈಸಿ. 15 ನಿಮಿಷದಲ್ಲಿ ನಾವು ಮ್ಯಾಟ್ನ ಮನೆಯಲ್ಲೇ ಮಾಡ್ಕೊಬೋದು. ಒಂದೇ ಕಲರ್ ಬೇಕಾದರೂ ಮಾಡ್ಕೊಬೋದು, ಡಬಲ್ ಕಲರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನೀವು ಎಷ್ಟು ಪೀಸ್ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಪೀಸನ್ನು ಫುಲ್ ಖಾಲಿ ಆಗೋವರೆಗೂ ಇದೇ ಥರನೇ ಮಾಡಿಕೊಂಡು ಒಂದರ ಹಿಂದೆ ಒಂದು ಈ ಥರ ಎಣೆದುಕೊಂಡು ಬಂದಿರ್ತೀವಲ್ಲ ಅದನ್ನು ಕೆಳಗಡೆ ಎಳ್ಕೊಂಡು ಬಂದು ಮತ್ತು ಲಾಸ್ಟ್ ಎಡ್ಜಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ತುಂಬಾ ಈಸಿಯಾಗಿ ಬೇಗನೆ ಆಗುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಲನೂ ಫುಲ್ಲೆಲ್ಲನೂ ಹಾಕ್ಬಿಟ್ಟು ಮತ್ತೆ ಪ್ಲಕ್ಕರ್ಗೆ ಹಾಕಿರ್ತೀವಲ್ಲ ಆ ಬಟ್ಟೆನೂ ಅಷ್ಟೇ ಕಟ್ ಮಾಡ್ಕೊಂಬಿಡಿ. ಮತ್ತು ಎರಡೂ ಒಂದು ಸೂಜಿ ದಾರ ತೊಗೊಂಡು ಸ್ವಲ್ಪ ಚಿಕ್ಕದಾಗಿ ಹೊಲ್ದ್ಬಿಟ್ರೆ ಆಯಿತು. ಜಾಸ್ತಿ ಟೈಮ್ನೂ ಇಡಿಸೋದಿಲ್ಲ ಇದು ಮಾಡೋದಕ್ಕೆ. ತುಂಬಾ ಈಸಿಯಾಗೂ ಆಗುತ್ತೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನೆಲ್ಲನೂ ಈ ಸೈಡು ಮತ್ತು ಆ ಸೈಡು ಎರಡೂ ಸೈಡೂ ಸೂಜಿ ದಾರದಲ್ಲಿ ಹೊಲ್ದ್ಕೊಂಬಿಡ್ತಾಯಿದ್ದೀನಿ. ಹೊಲ್ದ್ಬಿಟ್ಟು ಮತ್ತು ರೌಂಡ್ ಶೇಪಲ್ಲಾದರೂ ಬೇಕಾದರೂ ಹೊಲ್ಕೊಬೋದು ನೀವು ಮ್ಯಾಟ್ನ. ಇಲ್ಲದೇ ಹೋದರೆ ಓವೆಲ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಾನು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ದಾರಕ್ಕೆ ಒಂದು 4 ಪದರ ಸೂಜಿ ದಾರಕ್ಕೆ ದಾರ ಹಾಕ್ಕೊಂಡು ಗಟ್ಟಿಯಾಗಿ ಒಂದರ ಪಕ್ಕ ಒಂದು ಈ ಥರ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಒಂದು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬನ್ನಿ. ಫುಲ್ಲೆಲ್ಲನೂ ಇದೇ ಥರನೇ ಮ್ಯಾಟ್ ಫುಲ್ಲೂ ರೌಂಡಾಗಿ ತಿರ್ಸ್ಕೊಳೋದು ಮತ್ತು ಅಲ್ಲಲ್ಲಿ ಸ್ವಲ್ಪ ದೂರಕ್ಕೆ ಒಂದು ಹೊಲಿಗೆ ಹಾಕ್ಕೊಂಡು ಬನ್ನಿ. ಪೂರ್ತಿ ಮ್ಯಾಟ್ ಫುಲ್ಲನ್ನು ಇದೇ ಥರನೇ ಸ್ವಲ್ಪನೇ ರೌಂಡಾಗಿ ತಿರ್ಸ್ಕೊಳೋದು. ಒಂದೊಂದು ಹೊಲಿಗೆ ಹಾಕ್ಕೊಂಡು ಬರ್ತಾಯಿದ್ರೆ ಸಾಕು. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನಾವು ಡ್ರೆಸ್ ಅಂತೂ ಯೂಸ್ ಮಾಡಿದ್ಮೇಲೆ ವೇಲುಗಳು ಹಾಗೆ ಇದ್ಬಿಟ್ಟಿರುತ್ತಲ್ಲ, ವೇಲುಗಳೆಲ್ಲನೂ ಕಲರ್ಸ್ಗೂ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ನಾವು ಸ್ವಲ್ಪ ಹೊಲ್ದ್ಕೊಂಬಿಟ್ರೆ ಸಾಕು. ಲಾಸ್ಟ್ ಎಡ್ಜ್ವರೆಗೂ ನಾವು ಹೊಲ್ದ್ಕೊಂಬಿಟ್ಟಿದ್ದೀನಿ. ಲಾಸ್ಟ್ ಎಡ್ಜಲ್ಲೂ ಅಷ್ಟೇ ಗಟ್ಟಿಯಾಗಿ ಒಂದು 4 ಹೊಲಿಗೆ ಹಾಕ್ಬಿಟ್ಟು ಗಂಟು ಬಿಚ್ಚೋಗ್ದಿರೋ ಇರೋ ಥರ ಮಾಡ್ಕೊಳ್ಳಿ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.